ನೋ ಯಾರು ಸಿ ಎಮ್ ಆಗಲಿ ಯಾರು ಕೂಡ ಇಂಟರ್ಫಿಯರ್ ಆಗಲಿಲ್ಲ. ಇಟ್ ಈಸ್ ಮೈ ಡಿಸಿಷನರಿ ಪವರ್. ನಾವು ಚರ್ಚೆ ಮಾಡಿದ್ದೇವೆ. ಇದಕ್ಕೊಂದು ರೀತಿಯ ಆ ಘನತೆ ಗೌರವ ಚೇನ ಉಳಿಸಬೇಕು. ಇದಕ್ಕಾಗಿ ಒಂದೇ ಲೂಪಲ್ಲಿ ಹಿಡ್ಕೊಂಡು ಇದು ಕಡೆಯ ದಿವಸ ಅಂತ ಹೇಳಿಕೊಂಡು ಏನು ಕೂಡ ಮಾಡುವಂಥ ಭಾವನೆ ಯಾರಿಗೂ ಕೂಡ ಬರಬಾರ್ದು. ಈ ರೀತಿ ಅದು ಮತ್ತೆ ವಿಚಾರ. ನೆಕ್ಸ್ಟ್ ಸೆಷನ್ ಮತ್ತೆ ಆದರೆ ಮತ್ತೆ ಸಸ್ಪೆಂಡ್ ಡಿಸ್ಮಿಸ್ಸೇ ಮಾಡೋದು. ನಾನಿದ್ದರೆ ಕೋರ್ಟ್ ವಿಲ್ ಡಿಸೈಡ್. ವಿಲ್ ಡಿಸೈಡ್ ಆನ್ ದ್ಯಾಟ್. ನೋಡಿ, ಇದು ಸದನ ತಗೊಂಡ ತೀರ್ಮಾನ. ಐ ಹ್ಯಾವ್ ನೇಮ್ ದೆಮ್. ಸದನ ತೀರ್ಮಾನ ತಗೊಂಡಿದೆ, ನಾವು ಚರ್ಚೆ ಮಾಡ್ತೇವೆ. ಅಲ್ಲ ಹಾಗೆಲ್ಲ ದೇ ರಿಪೀಟ್ ದ ಸೇಮ್ ಥಿಂಗ್. ಐ ಆಮ್ ಟೆಲಿಂಗ್ ಯು. ಒಂದು ಇದರ ಒಂದು ಆ ಘನತೆ ಗೌರವ ಉಳಿಸಬೇಕಾದ್ರೆ ವಿ ಹ್ಯಾವ್ ಟು ಟೇಕ್ ಎಕ್ಸ್ಟ್ರೀಮ್ ಸ್ಟೆಪ್. ಹಾಗೆಲ್ಲ ಇದು ಸೇಮ್ ಹ್ಯಾಬಿಚುವಲ್ ಅಫೆಂಡರ್ ನೀವು ಹೇಳ್ತೀರಿ. ಹ್ಯಾಬಿಚುವಲ್ ಅಫೆಂಡರ್ಸ್ ಆಗಿ ಬಂದರೆ ತಪ್ಪು ಮಾಡಿದ್ರೆ ಮಾಡೋದು. ಮೊನ್ನೆ ಫಸ್ಟ್ ಆಯಿತು, ಒಂದು ಸಸ್ಪೆಂಡ್ ಮಾಡಿದರೆ 3 ದಿವಸಕ್ಕೆ, ಹೌದಾ? 3 ದಿವಸ ಸಸ್ಪೆನ್ಷನ್ ಆಯಿತು ಫಸ್ಟಿಗೆ. ತದನಂತರ ಲಾಸ್ಟ್ ಡೇ ಇದನ್ನು ತಗೊಂಡ್ಬರ್ತಾರೆ. ನಾವು ಟೇಕನ್ ಫಾರ್ 6 months. ಮತ್ತೆ ತಗೊಳ್ತಾರೆ, ಮತ್ತೆ ಅದಕ್ಕೆ ಬೇಕು, ಮತ್ತೆ ನಮ್ಮದು ಕೂಡ ಅದು ಚೇಂಜ್ ಆಗ್ತದೆ. ನಾವು ಬಟ್ ವಾಟ್ ಐ ಆಮ್ ಸೇಯಿಂಗ್, ನಾನಂತಾರೆ ಯಾರಾದರೂ ಕೂಡ ಇದಕ್ಕೆ ಚೇರಿಗೆ ಅವಮಾನ ಮಾಡುವಾಗ ಅಥವಾ ಅಸೆಂಬ್ಲಿ ಒಂದು ಅಸಹ್ಯವಾದ ಒಂದು ವಾತಾವರಣ ನಿರ್ಮಾಣ ಮಾಡುವಾಗ ಇವರು ಕೆಲವೇ ಜನ ಅದರಲ್ಲಿ ಮಾಡಿರ್ಬೋದು. ಆದರೆ ಬೇರೆ ರಾಜ್ಯದಲ್ಲಿ ಮತ್ತು ಬೇರೆ ದೇಶ ನೋಡುವಾಗ ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಕಪ್ಪು ಚುಕ್ಕೆ ಆಗಿದೆ. ಅದು ನಮ್ಮ ಅರ್ಥ ಮಾಡಿಕೊಳ್ಬೇಕು. Not next. If habitual is then we can do extreme step we can take, I said. Yeah, 6 ತಿಂಗಳೇ. It may be anything. If 6 ತಿಂಗಳಲ್ಲಿ ಸರಿಯಾಗದಿಲ್ಲ ಅಂತ ಹೇಳಿದರೆ we can make it 1 year. Other next we can do whatever it is. That depends, Allah. That includes disqualifying them? I don't want to say disqualify ಅಂತ ಹೇಳಿ. But any extreme step. Provision ಎಲ್ಲ ಕೊಡ್ತೀರಮ್ಮ ಮಾಡಲಿ. Speaker is supreme in the assembly. Speaker is supreme in the assembly. ಇದರಲ್ಲಿ ಯಾವುದು ಸ್ಪೀಕರ್ ಸುಪ್ರೀಂ ಅಂತ ಹೇಳಿದೆ ಅಲ್ಲ, ಪವರ್ ಉಂಟಿಲ್ಲ ಮತ್ತೆ ತೀರ್ಮಾನ. ನಾನೇನೋ ಸ್ಪೀಕರ್ ಆಗಿದ್ದರೆ ಈ ಆ ಕಡೆ ಈ ಕಡೆ ಪಕ್ಷಾಂತರ ಮಾಡೋ ಫ್ಲೈಟ್ ಹತ್ತಿದ ತಕ್ಷಣ ಡಿಸ್ಮಿಸ್ ಮಾಡ್ತಿದ್ದೆ. 15 ದಿವಸ ಕಾಯ್ತಿರ್ಲಿಲ್ಲ ನಾನು. ಆ ಕಡೆ ಈ ಕಡೆ ಪಕ್ಷಾಂತರ ಮಾಡಿ ಸರ್ಕಾರ ಬೀಳಿಸಲಿಕ್ಕೆ ಪ್ರಯತ್ನ ಪಡ್ತಾರಂತೇಳಿ ನಮಗೆ ಸ್ವಲ್ಪ ಗಮನಕ್ಕೆ ಬಂದ ತಕ್ಷಣವೇ ಡಿಸ್ಮಿಸ್ ಮಾಡಿ ಕೋರ್ಟಿಗೆ ಅಂತ ಸರ್ಕಾರ ಉಳಿತಿತ್ತು. ಅಲ್ಲಲ್ಲ, ಐ ಆಮ್ ಟೆಲ್ಲಿಂಗ್ ಬಿಕಾಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್ ಡಿಫಾಮೇಷನ್ ಆ್ಯಕ್ಟ್ ಇಸ್ ಸ್ಟ್ರಾಂಗ್, ಆ್ಯಕ್ಟ್ ವೀಕ್ ಅಲ್ಲ. ಅಲ್ಲಿ ಕೂತ್ಕೊಂಡ್ರೆ ಸ್ಟ್ರಾಂಗ್ ಆಗಿರಬೇಕು.